ಜಾಲರೂಪಾಯ ಜಯ ಜಯ ಜಾತಲೀಲಾಯ ಜಯ ಜಯ ಜಾಲವರ್ಣಾಯ ಜಯ ಜಯ ಜಾತರಹಿತಾಯ ಜ್ಯೋತಿರೂಪಾಯ ನಮಃ ನಮೋ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಿನಗೆ ಮಂಗಳವಾಗಲಿ ಆದಿಶಕ್ತಿ. ದೇವ, ನೀನಿಲ್ಲದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಶೃಂಗಾರ ಲೀಲೆಗಳಿಲ್ಲ. ಅದೇಕೆ ಈ ಆದಿಶಕ್ತಿಯ ಅಂದವಾದ ರೂಪವನ್ನು ನೋಡದೆ ಜ್ಯೋತಿ ರೂಪಾಕಾರನಾಗಿ ಬೆಳಗುತ್ತಿರುವೆ? ಈ ರೂಪರಹಿತವಾದ ಬಯಲ ಬೆಳಕಿನಲ್ಲಿ ನಾನೊಬ್ಬಳೇಕೆ ವಾಸ ಮಾಡಬೇಕು? ನೀ ರೂಪಾಕಾರನಾಗಿ ಬಂದು ನನಗೊಂದು ಜಗತ್ತನ್ನು ನಿರ್ಮಿಸಿ ಶಾಂತಿಯನ್ನು ಕರುಣಿಸು ದೇವ. ಅತ್ತ ನೋಡು ಆದಿಶಕ್ತಿ, ನಿನ್ನ ಮನದಾಸೆಯು ನನ್ನಲ್ಲಿ ಸೇರಿ ಒಂದು ರೂಪಾಕಾರವಾದ ಆಶಾಲೋಕದ ಹಂಡವು ಜನಿಸಿತು. ಇನ್ನು ಸ್ವಲ್ಪ ಕಾಲದಲ್ಲಿಯೇ ಅದು ನನ್ನ ಇಚ್ಛಾ ಮಾತ್ರದಿಂದ ಬಾಯ್ಬಿಟ್ಟು ಆದಿಶಕ್ತಿಯ ಬಾಳಿಗೆ ನೆರವಾಗುವುದು. ಇದು ನಿಶ್ಚಯವೇ ಪರಮಾತ್ಮ? ನಿಶ್ಚಯವಲ್ಲದೆ ನಿಜವಲ್ಲವೇ ದೇವಿ? ನೆಲವೇರಿ ಬಾ ನಲಿದಾಡು ಬಾ ಇನಿಯನೆ ಮನದೊಳು ಘಲು ಘಲು ಎನ್ನುತ್ತ ಇನಿಯನೆ ಮನದೊಳು ಘಲು ಘಲು ಎನ್ನುತ್ತ ನಲವೇರಿ ಬಾ ನಲಿದಾಡು ಬಾ ಇನಿಯನೆ ಮನದೊಳು ಘಲು ಘಲು ಎನ್ನುತ್ತ ಇನಿಯನೆ ಮನದೊಳು ಘಲು ಘಲು ಎನ್ನುತ್ತ ನಲವೇರಿ ಬಾ. ಅನುಪಮ ರೂಪದಿ ಮನದೊಳು ನೆಲೆಸಿ ಅನುಪಮ ರೂಪದಿ ಮನದೊಳು ನೆಲೆಸಿ ಇನಿಯನೆ ನಾಮಿಸುವೆ ಕರುಣಿಸು ಕೃಪೆಯ ಇನಿಯನೆ ನಾಮಿಸುವೆ ಕರುಣಿಸು ಕೃಪೆಯ ತರು ನಿಯಮನ ಡೊಳು ಘಲು ಘಲು ಎನ್ನುತ್ತ ತರು ನಿಯಮನ ಡೊಳು ಘಲು ಘಲು ಎನ್ನುತ್ತ ತರು ನಿಯಮನ ಡೊಳು ಘಲು ಘಲು ಎನ್ನುತ್ತ ತರುಣಿಯ ಮನದೊಳು ಘಲು ಘಲು ಎನ್ನುತ್ತ ನಲವೇರಿ ಬಾ ನಲಿದಾಡು ಬಾ ಇನಿಯನೆ ಮನದೊಳು ಘಲು ಘಲು ಎನ್ನುತ್ತ ಇನಿಯನೆ ಮನದೊಳು
ಗಲು ಗಲು ಎನ್ನುತ್ತ ತಳೆಯುತ್ತೆ ಭುವನದಿ ಗಲು ಗಲು ಎನ್ನುತ್ತ ನಲವೇರಿ ಬಾ ನಲಿದಡು ಬಾ ಇನಿಯನ ಮನದೊಳು ಗಲು ಗಲು ಎನ್ನುತ್ತ ಇನಿಯನ ಮನದೊಳು ಗಲು ಗಲು ಎನ್ನುತ್ತ ನಲವೇರಿ ಬಾ ಶಕ್ತಿಯು ನೀನು ಈಶನು ನಾನು ಸಕಲ ಜರಾಚರ ಜೀವವು ನಾನು ಸಕಲ ಜರಾಚರ ಜೀವವು ನಾನು ಪ್ರಳೆಯುದೆ ಭುವನದಿ ಗಲು ಗಲು ಎನ್ನುತ್ತ ತಳೆಯುದೆ 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 ಭುವನದಿ ಗಲು ಗಲು ಎನ್ನುತ್ತ ನಲವೇರಿ ಬಾ ನಲಿದಡು ಬಾ ಇನಿಯನ ಮನದೊಳು ಗಲು ಗಲು ಎನ್ನುತ್ತ ಇನಿಯನ ಮನದೊಳು ಗಲು ಗಲು ಎನ್ನುತ್ತ ನಲವೇರಿ ಬಾ ಮರೆಯಾಗಿ ನಿಂತು ಮಾತನಾಡುತ್ತಿದ್ದ ಪರಮಾತ್ಮ ಅದೇಕೆ ರೂಪಾಕಾರನಾಗಿ ಮೈದೋರಿದೆ? ಶಕ್ತಿ ನಿನ್ನ ನಿನ್ನ ಭಕ್ತಿಯಿಂದ ಕೂಡಿದ ಈ ಸುಂದರವಾದ ರೂಪವನ್ನು ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನ ಮಾಡಿ ಬಂದಿರುವ ಇದೊಂದು ರೂಪ. ಆ ರೂಪಿಗೆ ನೆರೆಯಲು ಸ್ಥಳವಿಲ್ಲ ಅಂಡದಲ್ಲಿ. ನೆರೆಯಬೇಕಾದರೆ ಸೃಷ್ಟಿಗೆಲ್ಲ ಭಾಗಿಯಾಗಿ ನನ್ನಿಷ್ಟದಂತೆ ವರ್ತಿಸಬೇಕು. ಶಿವನು ಶಕ್ತಿಗೆ ಅಧೀನನಾಗಬೇಕೆಂಬುದೊಂದು ಕನಸು. ನೆನೆಸು, ಮರೆಯಲ್ಲಿ ನಿಂತು ಸರಸವಾಡುವುದೊಂದು ಹೊಲಸು. ಜನಿಸು, ಜನ್ಮ ಶೃಂಗಾರ ತೆರೆಯಲ್ಲಿ ಮರಳಿ ಉರುಳಿಸುವೆನು ಮತ್ತೆ ಮನಮೋಹನಾಂಗಿಯಾಗಿ ತಿರುಗಿ. ತಿರುಗಲೇಕಿನ್ನು ಬಾತರುಣಿ ಮರುಗಿ ಮರುಗಲೇಕೆ ನಿಂತಿರುವ ಶೃಂಗಾರ ಹರನೆ. ಸ್ವಾಮಿ
ಗೀತ ರಾಜರಾಜೇಶ್ವರಿ ಆಕಾರದಾಕಾರ ಓಂಕಾರಿಣಿ ಮಾಯಾ ಮೋಹ ರೂಪಿಣಿ ಚೆಲುವು ಗೆಲುವು ಒಲವು ನಲಿವು ಚೆಲುವು ನಸುನಗೆ ಸ್ವಾಮಿ ಒಲವು ಚೆಲುವು ಚೆಲುವು ಒಲವು ಒಲವ ನಸುನಗೆ ಬಯಲ ಜ್ಯೋತಿ ನಯನ ಕಾಂತಿ ಕಾರಣಿ ಬಯಲ ಜ್ಯೋತಿ ನಯನ ಕಾಂತಿ ಕಾರಣಿ ಆಕಾರದಾಕಾರ ಓಂಕಾರನೇ ಮಾಯಾ ಮೋಹ ರೂಪನೇ ಸ್ವಾಮಿ ಒಳೆವ ಕಾಂತಿ ಚೆಲುವು ಜಗವು ತಳೆದ ಕಾಂತಿಯ ಒಳೆವ ಕಾಂತಿ ಚೆಲುವು ಜಗವು ತಳೆದ ಕಾಂತಿಯ ಬಯಲ ಜ್ಯೋತಿ ನಯನ ಕಾಂತಿಕಾರಿಣಿ ಬಯಲ ಜ್ಯೋತಿ ನಯನ ಕಾಂತಿಕಾರಿಣಿ ಆಕಾರದಾಕಾರ ಓಂಕಾರಿಣಿ ಮಾಯಾ ಮೋಹ ರೂಪಿಣಿ ಮಾಯಾ ಮೋಹ ರೂಪನೇ ಮಾಯಾ ಮೋಹ ರೂಪಿಣಿ ರೂಪನೇ ರೂಪಿಣಿ ರೂಪನೇ ನೀ ನೋಡು ದೇವಿ ಶಿವಶಕ್ತಿಯರ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂವಿಯಾಗಿ ಪರಿಣಮಿಸಲಿಲ್ಲವೇ? ಪರಿಣಮಿಸಿತು. ಆದರೆ ಈ ಬ್ರಹ್ಮಾಂಡದ ಹೆಚ್ಚಿನ ಕುಂದಿನ ಘನತೆಗಳನ್ನು ಸರಿಪಡಿಸುವ ಆ ನವಬ್ರಹ್ಮರುಗಳಾರು ದೇವ? ಅವರೇ ನನ್ನ ಮಾನಸ ಬ್ರಹ್ಮರಿಂದ ಕುಲವೆತ್ತಿ ರೂಪಾಕಾರವಾದ ನವಬ್ರಹ್ಮರ್ಷಿಗಳು. ಅವರಿಂದು ನನ್ನ ಪಂಚಾಕ್ಷರಿಯ ಪಂಚಭೂತಗಳ ಮಿಲನದಿಂದ ಸೃಷ್ಟಿಗೆ ಸಹಾಯಕರಾಗುವರು. ಅವರೆಲ್ಲಿ ಕಂಗಾಣದೀರ್ಪರಿ ಬ್ರಹ್ಮಾಂಡದಲ್ಲಿ? ಅತ್ತ ನೋಡು ದೇವಿ, ನನ್ನ ಸತ್ವ ರಾಜಸ ತಮೋಗುಣಗಳ ಆಕಾರ 3-9 ಆರಾಧಿಸುತ್ತಿರುವರ ನವಬ್ರಹ್ಮರ್ಷಿಗಳು. ನೋಡಿದೆನು ಪರಮಾತ್ಮ, ಆ ಋಷಿಗಳ ದಿವ್ಯ ತೇಜಸ್ಸು ನನ್ನ ಕಣ್ಣಿನ ನೋಟವನ್ನೇ ಹಿಂದಕ್ಕೆ ಸೆಳೆಯುತ್ತಿರುವುದು. ಪ್ರಾಣೇಶ್ವರ, ಅವರಾರೆಂದು ನನಗೆ ತಿಳಿಸಿ ಹೇಳುವಿರಾ? ಹೇಳುವೆನು. ಆ ಕುಮುದ ಪೀಠದ ಮೇಲೆ ನೀಲಾಂಬರವನ್ನುಟ್ಟು ನಂದನವನದ ನೀಲಹಸ್ತಿಯ ಮೈಬಣ್ಣವನ್ನು ಧಿಕ್ಕರಿಸಿ ಮೆರೆಯುತ್ತಿರುವ ಬ್ರಹ್ಮಯೋಗಿಗಳೇ ನನ್ನ ಸಾತ್ವಿಕದ ಹತ್ರಿ ನಾರದ ವಸಿಷ್ಠರುಗಳು. ರತ್ನಾಂಬರವನ್ನು ಧರಿಸಿ ರತ್ನ ಪೀಠದ ಮೇಲೆ ಕುಳಿತು ಕುಂಕುಮದ ಕಾಂತಿಯನ್ನೇ ಅಲ್ಲಗಳೆಯುತ್ತಿರುವ ಆ ಋಷಿಗಳು ಅವರುಗಳೇ ನನ್ನ ಪವಿತ್ರ ತಾಮಸ ಕಳೆಯಿಂದ ರೂಪವೆತ್ತಿದ ಗಾರ್ಗೇಯ ಭಾರದ್ವಾಜರೆಂಬ ಗೌತಮ ಬ್ರಹ್ಮರುಗಳು. ಆಹಾ, ಪ್ರಾಣೇಶ್ವರ, ಪಟ್ಟ ಮಡಿಯನ್ನುಟ್ಟು ಪರಾಗದ ಪೀಠದ ಮೇಲೆ ಕುಳಿತು ಪಾದರಿಯ ಪ್ರಕಾಶವನ್ನೇ ಪಡೆಯುತ್ತಿರುವ ಆ ಪರಮದೇವರುಗಳು. ಆ ದೇವ ಬ್ರಹ್ಮರುಗಳೇ ಅಂಗೀರಸ ಕಶ್ಯಪರೆಂಬ ಸೃಷ್ಟಿಕರ್ತನ ಪ್ರತಿರೂಪಗಳು. ಅಲ್ಲದೆ ಅತ್ತ ನೋಡು ರಾಜೇಶ್ವರಿ, ತಾನೋರ್ವನೇ ಅದೆಷ್ಟು ದಕ್ಷತೆಯಿಂದ ಸೋಣಿತಾಂಬರವನ್ನು ಧರಿಸಿ ದಂತಪೀಠದ ಮೇಲೆ ದುದ್ಗಾಂಬುದಿಯ ಗಾಂಭೀರ್ಯವನ್ನು ಧಿಕ್ಕರಿಸಿ ಶಮಂತಕದ ಮೈಬಣ್ಣವನ್ನು ಸೆಳೆಯುತ್ತಿರುವ ಧೀರನೇ ನನ್ನ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮನು. ಸ್ವಾಮಿ, ಆದರೂ ಈ ಜಗತ್ತಿನಲ್ಲಿ ಅವರವರ ಧರ್ಮ ಅಧರ್ಮವನ್ನು ಪರೀಕ್ಷಿಸುವುದಕ್ಕಾಗಿ ಅದಾವ ಶಕ್ತಿಯನ್ನು ಸೃಷ್ಟಿಸಿರುವಿರಿ ದೇವ? ಅವರು ಮುಂದಿನ ನಿನ್ನ ಛಾಯಾಶಕ್ತಿಗಳು. ಬೆಲೆ ವೆಣ್ಣಂ ಪಡೆ ನೀಂ ಚೆಲುಪೆಣ್ಣೆ ಇಡಿ ಮಿಡಿದ ಚೆಲುಕೇಶ ಮಿಡಿತಾಗೆ ಮುದ್ರಿಕೆಯ ನಡುಬಳಕೆಯ ಮಂದಾರವಲ್ಲಿಯ ಸೊಬಗೆತ ಪೆಣ್ಣಂ ಪಡೆ ನೀಂ ಆದಿಶಕ್ತಿ. ಆ ಚೆಲುವೇ ನಿಮಗೆ ತಾಂ ಶಿವನ ಸೆರಗಿಂದು ಚಂದಿಲ್ಲ ಪರಿಪೆಣ್ಣಂ. ಚಂದ ಚಂದದ ಪೆಣ್ಣಂ ನೋಡೆ ಅಂದ ಹಂದದ ಕಲೆ ಪುಟ್ಟುಗುಂ. ಶಿವಕಲೆಗಿಂದು ಶಿರಬಾಗುವೆನು ಶಶರೇಖೆ ಮೂಡುವಳು ಬೃಡ ನೋಡು ನಿನ್ನ ಮಡದಿಯ ಮಾಯಾ ಮಾಯಾ. ಶಿವಶಕ್ತಿಗೆ ನಮಸ್ಕರಿಸುವೆನು. ಮಾಯಾ, ನಿನಗೆ ಮಂಗಳವಾಗಲಿ. ನೀನೀಗ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ ದೇವಿ. ಈಗ ನನ್ನ ಮಾನಸ ಬ್ರಹ್ಮನಾದ ದಕ್ಷನು ಜಗ ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನಾಚರಿಸುತ್ತಿರುವನು. ನೀನು ಅವನಲ್ಲಿಗೆ ಹೋಗಿ ನಿನ್ನ ಮಾಯೆಯನ್ನು ಬೀರು. ಅದರಲ್ಲಿ ದಕ್ಷನು ಜಯಶೀಲನಾದರೆ ಅವನಿಗೆ ಬೇಕಾದ ವರಗಳನ್ನು ಕೊಡುವೆನು. ಆ ನಂತರ ನಾನೀಗಲೇ ಬ್ರಹ್ಮಾಂಡದ ಅಷ್ಟದಳ ಪರ್ವತದ ಕಳಸಪ್ರಾಯವಾಗಿರುವ ಕನಕಾದ್ರಿಯಲ್ಲಿ ಕೈಲಾಸಪತಿಯಾಗಿ ನೆಲೆಸುವೆನು. ನಿಮ್ಮ ಅಪ್ಪಣೆಯಂತೆ ಆಗದು.
ಆದಿಶಕ್ತಿ, ಸ್ವಾಮಿ, ನೋಡಿದೆಯಾ ನನ್ನ ಇಚ್ಛಾ ಮಾತ್ರದಿಂದ ಹುಟ್ಟಿದ ಈ ಜಗತ್ತನ್ನು? ನೋಡಿದಿರ ಪರಮಾತ್ಮ, ಚಿನ್ನದ ಭರಣಿ ಅಂತ ಹೊಳೆಯುತ್ತಿರುವ ಈ ಜಗತ್ತು ನನ್ನ ಲೀಲಾಭವನವಾಯಿತು. ಆ ಭುವನ ಭವನದಲ್ಲಿ ನಲಿದಾಡು. ಆಡುವೆನು ಸ್ವಾಮಿ, ಶಿವನನ್ನು ಕೂಡಿ ನಲಿದಾಡುವೆನು. ವೇದಾಗಮಜನ್ಯೇ ಶಿವ ಸಂಪೂರ್ಣೆ ಪ್ರಾಣೇಶ್ವರಿ ಪ್ರಿಯೇ ಅನ್ನಪೂರ್ಣೆ ದೇವಿ. ಸ್ವಾಮಿ, ಓಂಕಾರಿಣಿ ಪದಾಚಾಯಿನಿ ಓಂಕಾರಿಣಿ ಪದಾಚಾಯಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ. ಸ್ವಾಮಿ, ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ ಓಂಕಾರಿಣಿ ಪದಾಚಾಯಿನಿ. ಸ್ವಾಮಿ, ಸುಂದರಿ ಪಾರಾಜೇಶ್ವರಿ ಶಿವನು ಮೇಯಲ್ಲಿ ನಲಿದಾಡು ಶಿವನಾರಿ. ತ್ರಿಪುರ ಸುಂದರಿ ಪಾರಾಜೇಶ್ವರಿ ಶಿವನು ಮೇಯಲ್ಲಿ ನಲಿದಾಡು ಶಿವನಾರಿ. ಬಾರೆ ಮೈದೋರಿ ಪರಮೇಶ್ವರಿ ಬಾರೆ ಮೈದೋರಿ ಪರಮೇಶ್ವರಿ ಬಾರೆ ಮೈದೋರಿ ಪರಮೇಶ್ವರಿ. ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ ಓ ಪ್ರೇಮದಿಂದ ನೀನರ್ಥವಾಗು ಈ ನನ್ನ ದೇಹದಲ್ಲಿ. ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲಿ ಓ ಪ್ರೇಮದಿಂದ ನೀನರ್ಥವಾಗು ಈ ನನ್ನ ದೇಹದಲ್ಲಿ. ಓಂಕಾರಿಣಿ ಪದಾಚಾಯಿನಿ ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ. ಮಮ ಪ್ರೇಮ ವರ್ಷಿಣಿ ಆನಂದವಾಹಿನಿ ಓಂಕಾರಿಣಿ ಪದಾಚಾಯಿನಿ. ದೇವಿ, ಬಹುಜನ್ಮಗಳ ಪೂಜಾ ಫಲವು ಈ ಪಾದ ಸೇವೆಗೆ
ಶಿವಾಯ ನಮಃ ಶಿವಾಯ. ಶಂಕರ ಪರಮಾತ್ಮ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಜಯ ಶಿವಶಂಕರ ಜಯ ಪರಮೇಶ್ವರ ಪರಮಾತ್ಮ ಜಯ ಶಿವಶಂಕರ ಜಯ ಪರಮೇಶ್ವರ ಜಯ ಸಕಲ ಜಯ ಸಕಲ ಜಯ ಸಕಲೋದ್ಧಾರ ಜಯ ಸಕಲೋದ್ಧಾರ ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಶಂಕರ ಪರಮಾತ್ಮ ನಿನ್ನನೆ ನಂಬಿದೆ ನಿನ್ನನೆ ಭಜಿಸಿದೆ ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ ಶಂಕರ ನಿನ್ನನೆ ನಂಬಿದೆ ನಿನ್ನನೆ ಭಜಿಸಿದೆ ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದೆ ಭಕ್ತರ ಬಂಧು ಕರುಣಾ ಸಿಂಧು ಬದುತರ ಬಂಧು ಕರುಣಾ ಸಿಂಧು ದಯ ಮಾಡಿ ವರ ನೀಡು ನೀ ಬೇಗ ಬಂದು ದಯ ಮಾಡಿ ವರ ನೀಡು ನೀ ಬೇಗ ಬಂದು ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ಶಂಕರ ಪರಮಾತ್ಮ ಮರಣ ಮಾರ್ಗದಲ್ಲಿ ಕರುಣೆ ತೋರಿ ಕಾಪಾಡು ದೇವ ನೀನು ಬೇಡಿಕೊಂಬೆ ಪರಶಿವನ ನಿನ್ನ ಪೂರೈಸು ಬಯಕೆಯನ್ನು ಭಕ್ತ ವತ್ಸಲನ ಎನ್ನ ಪ್ರಾರ್ಥನೆಯು ಕೇಳದೇನೆ ಸ್ವಾಮಿ ಕರುಣೆ ತೋರಿಸಿ ಮೊರೆಯ ಹಾಲಿಸಿ ಕಾಯ ಭಕ್ತ ಪ್ರೇಮಿ ಶಂಭೋ ಶಂಭೋ ಶಂಕರ
ಶಂಕರನು. ಓಂ ನಮಃ ಶಿವಾಯ. ಓಂ ನಮಃ ಹೇ ದಯಾಮಯನಾದ ಶಂಕರನೇ, ಮಳೆ ಬಿಸಿಲು ತಾಪಗಳನ್ನು ಸೈರಿಸಿಕೊಂಡು ನೀನೋರ್ವನೇ ಏಕಮಾತ್ರ ದೈವವೆಂದು ನಿನ್ನನ್ನು ಭಜಿಸಿದನು. ಹೇ ನಿರಂಜನ ಮೂರ್ತಿಯೇ, ನನಗೊಂದು ಕಾಮಾರ್ಥದ ಫಲವನ್ನು ಕರುಣಿಸು. ಇಂದಿನ ದಿವಸ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ನನ್ನ ಧರ್ಮ ಪತ್ನಿಯಾದ ವೇದವತಿಯು ತನಗಾಗುವ ಸಂತಾನ ಭಾಗ್ಯಕ್ಕಾಗಿ ಬಾಯ್ಬಿಟ್ಟು ಕುಳಿತಿರುವಳು. ಬಾ ಎನ್ನ ದೇವಾ, ಬರಬಾರದೆಂದು ಕೈಲಾಸದಲ್ಲಿಯೇ ನಿಲ್ಲಬೇಡ, ಬಂದೆನ್ನ ಮನದಾಸೆಯನ್ನು ಪೂರೈಸಬೇಕೆಂದು ಬೇಡುವೆನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದಕ್ಷ ಬ್ರಹ್ಮ, ದಕ್ಷ ಬ್ರಹ್ಮ,
ನಮಃ ಶಿವಾಯ. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ಆಹಾ ಶಂಕರ, ಬಂದೆಯ ಎನ್ನ ತಂದೆ, ಧನ್ಯೋಸ್ತು. ಭಕ್ತ ವತ್ಸಲನೆ, ಭಕ್ತ ಪರಾಧೀನನೇ, ಇದೋ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುವೆನು. ನಿನಗೆ ಮಂಗಳವಾಗಲಿ ದಕ್ಷ ಬ್ರಹ್ಮ. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ದೇವ, ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸು. ನಿನಗಿಲ್ಲ ನಿನ್ನುದರದಲ್ಲಿ ಸಂತಾನ ದಕ್ಷ ಬ್ರಹ್ಮ. ಆದರೆ ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿರುವುದು. ಹೀಗಿರುವಾಗ ನೀನೇಗೆ ಚಿಂತಿಸುವೆ ನಿನ್ನ ಪೂರ್ವಕರ್ಮದ ಋಣಾನುಬಂಧಕ್ಕೆ? ಎಲ್ಲಿಂದ ಬಂತು ದೇವ? ನಿನ್ನನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ. ಮನಸ್ಸಾರ ಮೆಚ್ಚಿಸಿದನು ಪರಮೇಶ್ವರ ಮಕ್ಕಳಿಗಾಗಿ ನಿನ್ನನ್ನು. ದೇವ, ನೀ ಕೊಡದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ, ನೀನರಿಯದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ. ನಿಜ ಭಕ್ತನಾದ ನನ್ನನ್ನು ನಿರಾಕರಿಸದೆ ಸಂತಾನ ಭಾಗ್ಯವನ್ನು ಕರುಣಿಸು ತಂದೆ. ದಕ್ಷ ಬ್ರಹ್ಮ, ಸ್ತ್ರೀ ಪುರುಷರಲ್ಲಿ ಹದಾವ ಸಂತಾನವನ್ನು ಬಯಸುತ್ತಿರುವೆ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುವಯ್ಯ. ಗಂಡು ಮಕ್ಕಳ ಸಂತಾನಕ್ಕಿಂತ ಹೆಣ್ಣು ಮಕ್ಕಳ ಸಂತಾನದ ಭಾಗ್ಯವೇ ಭಾಗ್ಯ. ಹೆಣ್ಣೊಂದನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞಗಳ ಫಲವು ಲಭಿಸುವುದು. ಅವರು ಸುಪುತ್ರಿಯರಾದರೆ ಈ ಪರಗಳನ್ನು ಸರಿಗೊಳಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಯಂದರಿಗೆ ಮೋಕ್ಷದ ಆದಿಯನ್ನು ಕಲ್ಪಿಸುವರು. ಆ ಹೆಣ್ಣು ಮಕ್ಕಳ ಪ್ರೀತಿಯು ತಂದೆ ತಾಯಿಯಂದಿರಲ್ಲಿ ಗಂಡಿಗಿಂತಲೂ ಅಪಾರವಾದದ್ದು. ಆದ್ದರಿಂದ ಪರಮಾತ್ಮ, ಆದಿಶಕ್ತಿ ಕಲೆಗಳುಳ್ಳ ಅನೇಕ ಸುಪುತ್ರಿಯನ್ನು ದಯಮಾಡಿ ನಿನ್ನ ವಿವೇಕಕ್ಕೆ ಮೆಚ್ಚಿದೆನು ದಕ್ಷ ಬ್ರಹ್ಮ. ಯಾವ ಸುರಗಂಧರ್ವರ ಸುರಭೂಮಿಯಲ್ಲಿ ಪುತ್ರಿಯರ ವಾತ್ಸಲ್ಯವೆಂಬ ಒಂದು ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದು ಆದಿಶಕ್ತಿಯ ಅನಂತ ರೂಪವನ್ನು ತಾಳಿ ಸುಂದರವಾಗಿ ಬರುತ್ತಿರುವ ನಿನ್ನ ಪುತ್ರಿಯರನ್ನು ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡಿ ನಿನ್ನ ಧರ್ಮಪತ್ನಿ ವೇದವತಿಯೊಡನೆ ಸುಖವಾಗಿ ಬಾಳು. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಪರಮಾತ್ಮ, ದಕ್ಷ ಬ್ರಹ್ಮ, ಏಕೆ ತವತವಿಸುತ್ತಿರುವೆ? ಪರಮಾತ್ಮ, ನನ್ನ ಪತಿಯಾದ ವೇದವತಿಯ, ನನ್ನ ಧರ್ಮಪತ್ನಿಯಾದ ವೇದವತಿಯ ಮಹದಾಸೆ ಹೊಂದಿರುವುದು. ದಕ್ಷ ಬ್ರಹ್ಮ, ಅದೇನೆಂಬುದನ್ನು ತಿಳಿಸು. ಪರಮಾತ್ಮ, ಜಗನ್ಮಾತೆಯಾದ ಆದಿಶಕ್ತಿ ನನ್ನ ಮಗಳಾಗಿ ನೀವೇ ನನ್ನ ಜಾಮಾತನಾಗಬೇಕೆಂಬುದು ನನ್ನ ಧರ್ಮಪತ್ನಿ ವೇದವತಿಯ ಮಹದಾಸೆಯಾಗಿರುವುದು. ತಥಾಸ್ತು. ಧನ್ಯೋಸ್ತಿ ತಂತ್ರ, ಧನ್ಯೋಸ್ತಿ.